ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ನಾನು ಕೊಡುವಂತ ಅಸೈನ್ಮೆಂಟ್ ಕ್ವಿಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ. ನೋಟ್ಸ್ ಅನ್ನ ಮೇಂಟೈನ್ ಮಾಡಿ. ಇವತ್ತು ನಾನು ಫಸ್ಟ್ ಚಾಪ್ಟರ್ ಅಲ್ಲಿ ಟ್ರೆಂಡ್ ಅನಾಲಿಸಿಸ್ ಅನ್ನುವಂತ ಒಂದು ಹೊಸ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೆ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಲಾಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕೊಟ್ಟಿದ್ದೆ, ಇದನ್ನ ಮಾಡಿರ್ತೀರಾ ಅನ್ಕೊಂಡಿದ್ದೀನಿ. ಇದನ್ನ ಇವತ್ತು ಸಾಲ್ವ್ ಮಾಡೋಣ. ಕ್ವಶನ್ ಇಲ್ಲ ಅಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಕ್ವಶನ್ ಪೇಪರ್ಸ್ ಇಂದ ಇನ್ನಷ್ಟು ಅಸೈನ್ಮೆಂಟ್ಸ್ ನ ಕೊಡ್ತೀನಿ, ಅದೇ ತರ ಬರುತ್ತೆ ಎಲ್ಲ ಎಕ್ಸಾಮ್ಸ್ ಅಲ್ಲೂ. ಸೊಲ್ಯೂಷನ್ ನೋಡೋಣ. ಫಸ್ಟ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಫಾರ್ 2013 and 2014. ಸೊ ಕಂಪ್ಯಾರಿಟಿವ್ ಅಂದ್ರೆ ನಮಗೆ ಜ್ಞಾಪಕ ಇರುತ್ತೆ, ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್ ಎರಡನ್ನ ನಾವು ಮೆಜರ್ ಮಾಡಬೇಕು. ಸೊ ಅಮೌಂಟ್ ಟರ್ಮ್ಸ್ ಅಲ್ಲಿ ನಾವು ಅಬ್ಸಲ್ಯೂಟ್ ಚೇಂಜ್ ಅನ್ನ ಮೆಜರ್ ಮಾಡ್ತೀವಿ, ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನಾವು ಪರ್ಸೆಂಟೇಜ್ ಚೇಂಜ್ ಅಂತ ಮೆಜರ್ ಮಾಡ್ತೀವಿ. ಇದನ್ನೆಲ್ಲ ಬರ್ಕೊಳ್ಳಿ. ಅಸೆಟ್ಸ್, ಲಯಬಿಲಿಟೀಸ್ ಬರ್ಕೊಳ್ಳಿ. 2013 ಮತ್ತೆ 2014 2 ವರ್ಷಕ್ಕೂ ಬರ್ಕೊಳ್ಳಿ. ಫಾರ್ 2 years ಕ್ವಶನ್ ಇಂದ ಕಾಪಿ ಮಾಡ್ಕೊಳ್ಳಿ. ಅಮೌಂಟ್ ಅಲ್ಲಿ ತಪ್ಪಾಗಬಾರ್ದು. ಎಷ್ಟು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟೋಟಲ್ ಇರ್ಬೇಕು ಅದರಲ್ಲಿ. ಯು ಶುಡ್ ಇನ್ಕ್ಲೂಡ್ ಟೋಟಲ್. ಸೊ ಈಗ ಅಬ್ಸಲ್ಯೂಟ್ ಚೇಂಜ್ ಯಾವ್ದ್ರಲ್ಲಿ? ಗುಡ್ ವಿಲ್ ಅಲ್ಲಿ. ಸೊ ಫಸ್ಟ್ ಎಂಟ್ರಿ ಇರೋದು ಅದೇನೆ, ಗುಡ್ ವಿಲ್. ಸೊ 14 ಅಲ್ಲಿ 90,000 ಇದೆ, 13 ಅಲ್ಲಿ 1,15,000 ಇದೆ. ಸೊ 25,000 ಕಡಿಮೆ ಆಗಿದೆ. ಸೊ ಮೈನಸ್ 25,000. ಅದನ್ನ ಕನ್ವರ್ಟ್ ಮಾಡಿ ಪರ್ಸೆಂಟೇಜ್ಗೆ. -25,000 ಡಿವೈಡೆಡ್ ಬೈ 1,15,000 ಇಂಟು 100. ಕ್ಯಾಲ್ಕುಲೇಟರ್ ತಗೊಳ್ಳಿ. -25,000 divided by 1,15,000 into 100 -21.739. ಸೊ ಅದನ್ನು 74 ಅಂತ ತಗೋಬಹುದು. -21.74%. ಸೊ ಅದೇ ತರ ಎಲ್ಲ ಇಯರ್ಸ್ಗೂ ಮಾಡ್ತಾ ಹೋಗ್ಬೇಕು. ಎಲ್ಲ ಅಸೆಟ್ ಐಟಮ್ಸ್ಗೂ ಮಾಡ್ತಾ ಹೋಗ್ಬೇಕು. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,70,000 ಇದೆ, ಹಿಂದಿನ ವರ್ಷ 2,00,000 ಇದೆ. ಸೊ 30,000 ಕಡಿಮೆ ಆಗಿದೆ. ಸೊ -30,000. ಅದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ. -30,000 ಡಿವೈಡೆಡ್ ಬೈ 2,00,000 ಇಂಟು 100. 15% ಬರುತ್ತಾ? ಬರುತ್ತೆ ಅನ್ಸುತ್ತೆ. -30,000 divided by 2,00,000 into 100. ಹೌದು, -15%. ಅದೇ ತರ ಎಲ್ಲ ಅಸೆಟ್ ಐಟಮ್ಸ್ಗೂ ಕೂಡ ಮಾಡಿ. ಇಲ್ಲಿ 1,20,000 ಆಡ್ ಆಗಿದೆ. ಪರ್ಸೆಂಟೇಜ್ ಅಲ್ಲಿ 150% ಅಂತ ಬರಬೇಕು. ಯಾಕೆಂದ್ರೆ
1,20,000 divided by 80,000 into 100 is 150. ಅಂದರೆ 1.5 to 100 150% ಬರುತ್ತೆ. ಇದೆಲ್ಲ ನೋಡ್ಕೊಂಡು ಮಾಡಬೇಕು. ಮೋರ್ ದೆನ್ 100% ಬರ್ಬೋದು, ಅದರಲ್ಲಿ ಏನು ಇದಿಲ್ಲ. ಮೈನಸ್ ಬರೋ ಕಡೆ ಹುಷಾರಾಗಿ ಮಾಡಿ. ಮೈನಸ್ ನೋಡ್ಕೊಳ್ಳಿ. ಇಲ್ಲೂ ಅಷ್ಟೇ ಟೋಟಲ್ಗೂ ಕೂಡ ಮಾಡಿ. ಟೋಟಲ್ ಅಸೆಟ್ಸ್ ಏನ್ ಚೇಂಜ್ ಆಗಿದೆ ಅಬ್ಸಲ್ಯೂಟ್ ಮತ್ತೆ ಪರ್ಸೆಂಟೇಜ್ ಅದು ಮಾಡಿ. ನೆಕ್ಸ್ಟ್ ಲಯಬಿಲಿಟೀಸ್ ಬಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಇದನ್ನು ಹಾಗೆ ಮಾಡಿ. 1 lakh ಇನ್ಕ್ರೀಸ್ ಆಗಿದೆ. 1 lakh ಡಿವೈಡೆಡ್ ಬೈ 3 lakh ಇಂಟು 100 33.33%. ಇಲ್ಲಿ ಡಿಕ್ರೀಸ್ ಆಗಿದೆ 50,000. ಸೊ ಮೈನಸ್ 33.33%. ಸೊ ಹಾಗೆ ಎಲ್ಲದಕ್ಕೂ ಮಾಡಿ. ಇಲ್ಲಿ ಮೈನಸ್ ಫಿಗರ್ ಬರುತ್ತೆ. ಸೊ ಟೋಟಲ್ಗೂ ಕೂಡ ಅದೇನೆ 1,40,000 ಇನ್ಕ್ರೀಸ್ ಆಗಿದೆ. ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ. ಸೊ ಇದು ಸೇಮ್ ಏನೆ, ಟೋಟಲ್ ಅಸೆಟ್ಸ್ ಮತ್ತೆ ಟೋಟಲ್ ಲಯಬಿಲಿಟೀಸ್ ಯಾವುದು ಸೇಮ್. ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್, ಅಕೌಂಟೆನ್ಸಿ ರೂಲ್. ನೆಕ್ಸ್ಟ್ ಕಾಮನ್ ಸೈಜ್ ಕೇಳಿದ್ರ, ಅದೇ ಬ್ಯಾಲೆನ್ಸ್ ಶೀಟ್ ಕಾಮನ್ ಸೈಜ್ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಒಂದೇ ಒಂದು ಟೇಬಲ್ ಆಡ್ ಮಾಡೋದು, ಅಂದ್ರೆ ಒಂದೇ ಒಂದು ಕಾಲಮ್ ಪರ್ಸೆಂಟೇಜ್ ಆಫ್ ಟೋಟಲ್. 2013ಗೂ ಅಷ್ಟೇನೆ, 2014ಗೂ ಪರ್ಸೆಂಟೇಜ್ ಆಫ್ ಟೋಟಲ್. ಕಾಮನ್ ಸೈಜ್ ಅಂತ ಹೆಡಿಂಗ್ ಹಾಕಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಸ್ ಫಾರ್ 2013 ಅಂಡ್ 2014 ಕಾಲಮ್ಸ್ ಮಾಡ್ಕೊಳ್ಳಿ. ಅಸೆಟ್ಸ್ ಅಲ್ಲಿ ಫಸ್ಟ್ ಬರೋದು ಗುಡ್ವಿಲ್. 2013 ಅಲ್ಲಿ ಎಷ್ಟಿದೆ ಗುಡ್ವಿಲ್? 1,15,000. ಸೊ ಟೋಟಲ್ ಅಸೆಟ್ಸ್ ಎಷ್ಟು ಬರುತ್ತೆ? 6,77,000. ಈ 1,15,000 6,77,000 ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ? ಕ್ಯಾಲ್ಕುಲೇಟರ್ ಮಾಡೋಣ. 1,15,000 ಟೋಟಲ್ ಅಲ್ಲಿ ಅಂದ್ರೆ 6,77,000 ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಇಂಟು 100? 16.99% ಇದೆ. ಅದೇ ತರ ಎಲ್ಲದಕ್ಕೂ ಮಾಡ್ತಾ ಹೋಗ್ಬೋದು. ಸೆಕೆಂಡ್ ಐಟಮ್ ಇದೆ ನೋಡಿ, ಗುಡ್ವಿಲ್ 16.99 ಬಂತು. 2014 ಅಲ್ಲೂ ಅಷ್ಟೇನೆ. ಸೊ 2014 ಟೋಟಲ್ ನೋಡ್ಕೊಂಡು ನೀವು ಮಾಡಬೇಕು. 8,17,000 ಈ ಟೋಟಲಿಗೆ ಮಾಡಬೇಕು, ಈ ಟೋಟಲ್ ಮಾಡಬಾರ್ದು. 2013 ಟೋಟಲ್ಗೆ ಮಾಡಬೇಕು. 2014 ಟೋಟಲ್ಗೆ ಮಾಡಬೇಕು. ಸೊ 90,000 divided by 8,17,000 into 100 11.02 ಕರೆಕ್ಟ್ ಇದೆ. 11.02%. ಟೋಟಲ್ ಅಸೆಟ್ಸ್ ಅಲ್ಲಿ ಅದು ಎಷ್ಟು ಪರ್ಸೆಂಟ್ ಇದೆ ಅದನ್ನ ಪ್ರತಿ ಐಟಮ್ಗೂ ಮಾಡಬೇಕು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಇದಕ್ಕೆ ಸೇಮ್ ಪ್ರೊಸೀಜರ್. 2 lakh divided by 6,77,000 into 100 29.54 ಬರಬೇಕು. 2 lakh divided by 2013 ಅಲ್ಲಿ ಟೋಟಲ್ ಅಸೆಟ್ಸ್ ಎಷ್ಟು? 6,77,000 into
100 29.54 ಸೊ ಕರೆಕ್ಟ್ ಆಗಿ ಬಂದಿದೆ. ಹಾಗೇನೆ 2014ಗೂ ಮಾಡಿ 1,70,000 ಇದೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಅದ್ರ ಟೋಟಲ್ ಎಷ್ಟು 8,17,000. 1,70,000 divided by 8,17,000. ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಯೂಸ್ ಮಾಡ್ಬೋದು ನೀವು, ಇಂಟು 100 ಮಾಡೋ ಅವಶ್ಯಕತೆ ಇಲ್ಲ. ಮೇಬಿ ಅದು ಹಾಗಲ್ಲ ಅನ್ಸುತ್ತೆ ಯೂಸ್ ಮಾಡೋದು. ಮ್ಯಾನ್ಯಲ್ ಆಗಿ ಮಾಡೋಣ. 1,70,000 divided by 8,17,000 into 100. You went wrong. 1,70,000 divided by 8,17,000 into 100. Okay, 20.81. ಅದನ್ನ 2 ಡೆಸಿಮಲ್ಗೆ ರೌಂಡ್ ಆಫ್ ಮಾಡಿ. 807 ಅಂತಿದೆ, ಅದನ್ನ 81%, 20.81%. ಹಾಗೆ ಎಲ್ಲ ಅಸೆಟ್ಸ್ಗೂ ಮಾಡಿ. ಸೊ ಅಸೆಟ್ ಫಿಗರ್ ಏನಿದೆ ಅದು ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಸೊ 2013 ಮಾಡಬೇಕಾದ್ರೆ 2013 ಟೋಟಲ್ ತಗೋಬೇಕು. 2014 ಮಾಡಬೇಕಾದ್ರೆ 2014 ಟೋಟಲ್ ತಗೋಬೇಕು. ಸೊ ಟೋಟಲ್ ಈಸ್ ಈಕ್ವಲ್ ಟು 100 ಅಂತ ಮಾಡಿರೋದು. ಟೋಟಲ್ ಈಸ್ ಈಕ್ವಲ್ ಟು 100. ಇದನ್ನೆಲ್ಲ ನೀವು ಹ್ಯಾಡ್ ಮಾಡಿದ್ರೆ 100 ಬರುತ್ತೆ. ನೀವು ಕರೆಕ್ಟಾಗಿ ಇಲ್ಲಿ ರೌಂಡ್ ಆಫ್ ಮಾಡಿದ್ರೆ 100 ಬರುತ್ತೆ. ಎಲ್ಲ ಒಂದು 4 ಪಾಯಿಂಟು 5 ಪಾಯಿಂಟು ವ್ಯತ್ಯಾಸ ಆಗ್ಬೋದು ಅಷ್ಟೇ. ಅದು ಯಾಕಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಡೆಸಿಮಲ್ ರೌಂಡ್ ಆಫ್ ಮಾಡಿರ್ತೀರ ಕೆಲವು ಕಡೆ. ಸೊ ಅದರಿಂದಾಗಿ ಆ ಥರ ಒಂದು 5-6 ಪಾಯಿಂಟ್ ಅಷ್ಟೇ ವ್ಯತ್ಯಾಸ ಆಗುತ್ತೆ. ಅದೇನು ಪರವಾಗಿಲ್ಲ. ಸೊ ಇದು ಟೋಟಲ್ ಮಾಡಿದ್ರೆ 100 ಬರುತ್ತೆ. ನೆಕ್ಸ್ಟ್ ಲಯಬಿಲಿಟೀಸ್ಗೂ ಮಾಡಬೇಕಲ್ಲ ಅದನ್ನು. ಇದು ಸೇಮ್ ಪ್ರೊಸೀಜರ್. ಸೊ 3 lakh ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ 6,77,000 ಇಂಟು 100, 44.32% ಬರುತ್ತೆ. ಅದೇ 2014ಗೂ ಮಾಡಿ 4 lakh ಡಿವೈಡೆಡ್ ಬೈ 8,17,000 ಇಂಟು 100, 48.96%. ಎಲ್ಲ ಲಯಬಿಲಿಟಿ ಐಟಮ್ಸ್ಗೂ ಮಾಡಿ ಅದು ಆಲ್ ಐಟಮ್ಸ್. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನಿಮಗೆ 100 ಬರಬೇಕು. ಇದು ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ 100 ಬರಬೇಕು. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಮೈನಸ್ ಅಂತ ಏನು ಬರಲ್ಲ. ದೇರ್ ಇಸ್ ನೋ ಮೈನಸ್ ಇನ್ ಪರ್ಸೆಂಟೇಜಸ್. ಆಯ್ತಾ? ಯಾಕೆ ಬರಲ್ಲ ಅಂದ್ರೆ ನಿಮಗೆ ಇಲ್ಲಿ ಯಾವುದು ನೆಗೆಟಿವ್ ಫಿಗರ್ ಅಂತ ಏನಿಲ್ಲ. ಇಲ್ಲಿ ಅಸೆಟ್ಸ್ ಅಲ್ಲಾಗ್ಲಿ ಅಥವಾ ಲಯಬಿಲಿಟೀಸ್ ಅಲ್ಲಾಗ್ಲಿ ನಿಮಗೆ ಮೈನಸ್ ಫಿಗರ್ ಅಥವಾ ನೆಗೆಟಿವ್ ವ್ಯಾಲ್ಯೂ ಅಂತ ಏನು ಇರೋದಿಲ್ಲ. ಸೊ ಅದರಿಂದ ಪರ್ಸೆಂಟೇಜಸ್ ಅಷ್ಟೇ. ಆಸ್ ಎ ಪರ್ಸೆಂಟೇಜ್ ಆಫ್ ಟೋಟಲ್ ತೆಗೆಯೋದ್ರಿಂದ ನಿಮಗೆ ಮೈನಸ್ ಏನು ಬರೋದಿಲ್ಲ. ಸೊ ನೆಕ್ಸ್ಟ್ ಒಂದು ಹೊಸ ಕಾನ್ಸೆಪ್ಟ್, ಟ್ರೆಂಡ್ ಅನಾಲಿಸಿಸ್. ಸೊ ಟ್ರೆಂಡ್ ಅನಾಲಿಸಿಸ್ ಅಂತ ಕರಿತೀವಿ ಇದನ್ನ. ಯಾವ್ದಾದ್ರು ಒಂದನ್ನ ಬೇಸ್ ಇಯರ್ ಆಗಿ ತಗೊಂಡು ಒಂದಷ್ಟು ವರ್ಷಗಳ ಡೇಟಾನ ಅದ್ರ ಜೊತೆ ಕಂಪೇರ್ ಮಾಡೋದು. ಇದು ಹೊಸದೇನಲ್ಲ, ತುಂಬಾ ಹಳೆ ಕಾನ್ಸೆಪ್ಟ್ ಇದು. ಅದನ್ನೇ ನಾವು ಟ್ರೆಂಡ್ ಅನ್ನೋದು. ಈಗ ನೀವು ಕೆಲವು ಗ್ರಾಫ್ಸ್ನೆಲ್ಲ ನೋಡಿರ್ತೀರ. ಈ ಬಾರ್ ಗ್ರಾಫ್, ಲೈನ್ ಗ್ರಾಫ್ ಇದೆಲ್ಲ ನೋಡಿರ್ತೀರ. ಯಾವುದೋ ಒಂದನ್ನ ನಾವು ಬೇಸ್ ಆಗಿ ತಗೊಂಡಿರ್ತೀವಿ. ಅದು ಪ್ರೀವಿಯಸ್ ಇಯರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಬೇಸ್ ಇಯರ್ ಆಗಿರ್ಬೋದು, ಕಾಮನ್ ಇಯರ್.
ಸೊ ಅದಕ್ಕೆ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಈ BSE ಸೆನ್ಸೆಕ್ಸ್, ಈ BSE 30 ಅಂತ ಒಂದು ಇಂಡೆಕ್ಸ್ ಬರುತ್ತಲ್ಲ, ಸೆನ್ಸೆಕ್ಸ್ ಸೆನ್ಸಿಟಿವ್ ಇಂಡೆಕ್ಸ್ ಸ್ಟಾಕ್ ಮಾರ್ಕೆಟ್ದು. ಸೊ ಅದು ಹೇಗೆ ಅಂದ್ರೆ ಯಾವುದೋ ಒಂದು ವರ್ಷನ ಅವರು ಬೇಸ್ ಇಯರ್ ಆಗಿ ತಗೊಂಡಿರ್ತಾರೆ. ಈಗ ಸಪೋಸ್ ಈಗ ಅವರು ತಗೊಳ್ಳೋದು 1978 ಅನ್ನ ಅವರು ಬೇಸ್ ಇಯರ್ ಆಗಿ ತಗೊಂಡಿರ್ತಾರೆ. 1978 is equal to 100. ಸೊ ಅದನ್ನ ಬೇಸ್ ಇಯರ್ ಆಗಿ ತಗೊಂಡು ಪ್ರತಿ ದಿನದ ಡೇಟಾನ ಅದಕ್ಕೆ ಕಂಪೇರ್ ಮಾಡ್ತಾ ಹೋಗ್ತಾರೆ. ಅದೇ ಸಿಸ್ಟಮೇ ಮಾಡುತ್ತದು. ಸೊ ಕಂಪೇರ್ ಮಾಡ್ತಾ ಹೋದ್ರೆ ಅದು ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುತ್ತೆ. ಸೊ ಬೇಸ್ ಇಯರ್ ಈಸ್ 1978 ಓನ್ಲಿ. ಸೊ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಈ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಸಿಸ್ಟಮ್ ತೋರಿಸುತ್ತೆ. ಇವತ್ತಾಗ್ಲೇ ಸೆನ್ಸೆಕ್ಸ್ 45,000 ಮೇಲೆ ಹೋಗಿದೆ, 45,000 ಪಾಯಿಂಟ್ಸ್ ಮೇಲೆ. ನಿಫ್ಟಿ 50 ಅಂತ ಹೇಳ್ತಾರೆ, ಅಂದ್ರೆ NSE 50 ಅಂತ, ಅದು ಫುಲ್ ಫಾರ್ಮ್ NSE 50 ಇಂಡೆಕ್ಸ್ ಅಂತ. ಅದು ಕೂಡ 15,000 ಹತ್ರ ಇದೆ. ಅದೆಲ್ಲ ಹೇಗ್ ಬರುತ್ತೆ ಇಂಡೆಕ್ಸ್ ವ್ಯಾಲ್ಯೂ ಅಂದ್ರೆ ಬಿಕಾಸ್ ಆಫ್ ಬೇಸ್ ಇಯರ್. ಸೊ ಟ್ರೆಂಡ್ ಹೇಗೆ ಹೋಗ್ತಾ ಇದೆ ಅನ್ನೋದನ್ನ ಸಿಸ್ಟಮ್ ಅನಲೈಸ್ ಮಾಡುತ್ತೆ. ಅದೆಲ್ಲ ಕೆಲವೊಂದು ಆವರೇಜಿಂಗ್, ಕಾಂಪೌಂಡಿಂಗ್ ಅಂತೆಲ್ಲ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಇದೆ, ಅದೆಲ್ಲ ಬೇಡ. ಒಟ್ನಲ್ಲಿ ನಿಮಗೆ ಸಿಲೆಬಸ್ ಅಲ್ಲಿ ಇರೋದು ಟ್ರೆಂಡ್ ಅನಾಲಿಸಿಸ್. ಒಂದು 4-5 ವರ್ಷದ ಡೇಟಾ ಕೊಟ್ಟಿರ್ತಾರೆ. ಸೊ ಆ ಡೇಟಾನ ನೀವು ಅನಲೈಸ್ ಮಾಡಬೇಕು, ಯಾವುದೋ ಒಂದನ್ನ ಬೇಸ್ ಇಯರ್ ಆಗಿ ತಗೊಂಡು. ಯೂಶಲಿ ಓಲ್ಡೆಸ್ಟ್ ಇಯರ್ ಯಾವ್ದಿರುತ್ತೋ ಅದನ್ನೇ ನಾವು ಬೇಸ್ ಇಯರ್ ಆಗಿ ತಗೊಂಡಿರ್ತೀವಿ. ಸೊ ಇಲ್ಲಿ ನೋಡಿ, ಒಂದು ಕ್ವೆಶ್ಚನ್ ಇದೆ. From the following information, interpret the results of operations of a manufacturing process. Okay, use 2011 as the base ಅಂತ ಇವರೇ ಕೊಟ್ಟಿದ್ದಾರೆ. ಯೂಶಲಿ ಓಲ್ಡೆಸ್ಟ್ ಇಯರೇ ಯೂಸ್ ಮಾಡ್ತಾರೆ. 2011 ಇದೆ, 12 ಇದೆ, 13, 14, 4 ವರ್ಷದ ಡೇಟಾ ಕೊಟ್ಟಿದ್ದಾರೆ. ಇದು ಇನ್ಕಮ್ ಸ್ಟೇಟ್ಮೆಂಟ್, ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಗ್ರಾಸ್ ಪ್ರಾಫಿಟ್, ಆಪರೇಟಿಂಗ್ ಎಕ್ಸ್ಪೆನ್ಸಿವ್, ನಾನ್ ಆಪರೇಟಿಂಗ್ ಪ್ರಾಫಿಟ್, ಸಾರಿ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಇದೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಮೋಸ್ಟ್ಲಿ ರುಪೀಸ್ ಇನ್ ಥೌಸಂಡ್ಸ್ ಇರಬೇಕು, ಲ್ಯಾಕ್ಸ್ ಇರ್ಬೋದು. 100 ರೂಪೀಸ್ ಅಂತ ಸೇಲ್ಸ್ ಏನೂ ಇರಲ್ಲ. ಸೊ ಅದೇ ಇದು ಮೋಸ್ಟ್ಲಿ ಇಲ್ಲೇ ಕೊಟ್ಟಿದ್ದಾರೆ, ರುಪೀಸ್ ಲ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದೇನು ಎಫೆಕ್ಟ್ ಆಗೋದಿಲ್ಲ, ಇದನ್ನ ಹೀಗೆ ಬರ್ಕೊಳ್ಳಿ, ಪರವಾಗಿಲ್ಲ. ರುಪೀಸ್ ಲ್ಯಾಕ್ಸ್ ಅಂದ್ರೆ ಎಲ್ಲ ಕಾಮನ್ ಅಲ್ವಾ. 100 ಅಂದ್ರೆ 100 ಲ್ಯಾಕ್ಸ್, 95 ಅಂದ್ರೆ 95 ಲ್ಯಾಕ್ಸ್, 58 ಲ್ಯಾಕ್ಸ್, 36 ಲ್ಯಾಕ್ಸ್, 11 ಲ್ಯಾಕ್ಸ್, 39.4 ಲ್ಯಾಕ್ಸ್. ಏನು ವ್ಯತ್ಯಾಸ ಆಗೋದಿಲ್ಲ, ಹಿಂಗೆ ಇರಲಿ ಇದು. ಇದಕ್ಕೆ ಸೊಲ್ಯೂಷನ್ ಹೆಡಿಂಗ್ ಬರ್ಕೊಳ್ಳಿ, ಟ್ರೆಂಡ್ ಅನಾಲಿಸಿಸ್ ಸ್ಟೇಟ್ಮೆಂಟ್. ಬೇಕಾದ್ರೆ ಟಾಪ್ ರೈಟ್ ಕಾರ್ನರ್ ಅಲ್ಲಿ ಇನ್ ಪರ್ಸೆಂಟೇಜ್ ಟರ್ಮ್ಸ್ ಅಂತ ಬರ್ಕೊಳ್ಳಿ, ಇನ್ ಪರ್ಸೆಂಟೇಜ್ ಟರ್ಮ್ಸ್. ಸೊ ಟ್ರೆಂಡ್ಸ್ ನ ಅಳಿಯೋದೇನೆ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ. ಇದೆಲ್ಲ ಪರ್ಸೆಂಟೇಜಸ್ ಏನೆ, ಆಲ್ ಪರ್ಸೆಂಟೇಜಸ್. ಈ ಅಮೌಂಟ್ ಕೊಟ್ಟಿದಾರಲ್ಲ, ಇದನ್ನೇನು ಅಲ್ಲಿ ಬರ್ದಿಲ್ಲ ಆನ್ಸರ್ ಅಲ್ಲಿ. ಇದೆಲ್ಲ ಅಮೌಂಟ್ ಇನ್ ರುಪೀಸ್ ಲ್ಯಾಕ್ಸ್. ಸೊ ಇದನ್ನೆಲ್ಲ ಏನ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರೀ ಪರ್ಸೆಂಟೇಜಸ್ ನ ಬರೆದ್ರೆ ಸಾಕು. ಸೊ ಕರೆಕ್ಟ್ ಆಗಿ ಕ್ವಶನ್ ಅಲ್ಲಿ ನೋಡ್ಕೊಂಡು ಪರ್ಸೆಂಟೇಜಸ್ ನ ಮಾತ್ರ ಮಾಡಿ. ಸೊ 2011 ಬೇಸ್ ಇಯರ್ ಆಗಿರೋದ್ರಿಂದ 2011 ಬೇಸ್ ಇಯರ್ ಆಗಿರೋದ್ರಿಂದ ಪ್ರತಿಯೊಂದು ಫಿಗರ್ ಕೂಡ 100% ಆಗುತ್ತೆ. ಸೊ ದಿಸ್ ಇಯರ್ ಹ್ಯಾಸ್ ಬಿನ್ ಟೇಕನ್ ಆಸ್ ಬೇಸ್ ಇಯರ್. ಸೊ ಇಲ್ಲಿ ಬರುವಂತ ಎಲ್ಲಾ ಫಿಗರು ಕೂಡ ಇಲ್ಲಿ 100% ಅಂತ ತಗೋಬೇಕು.
ಸೊ ಪ್ರತಿಯೊಂದು ಇಯರ್ 12, 13 ಮತ್ತೆ 14 ಎಲ್ಲಾ ಇಯರ್ಸ್ದು ಆಯಾ ಫಿಗರ್ ಅನ್ನ, ಆಯಾ ಐಟಮ್ ಅನ್ನ ಇದ್ರ ಜೊತೆ ಕಂಪೇರ್ ಮಾಡಬೇಕು. ಹೇಗೆ ಅಂತ ನೋಡೋಣ. ಈಗ 2011 ಎಲ್ಲದನ್ನು 100% ಅಂತ ತಗೊಂಡ್ವಿ. ಅಂದ್ರೆ ಸೇಲ್ಸ್ 100% ಈಸ್ 100 lakhs. Cost of goods sold 100% is 60 lakhs. Gross profit 100% is 40 lakhs. Operating expenses 10 lakhs is 100%. ಮತ್ತೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ 100% ಈಸ್ 30 lakhs. ಕೆಲವುದನ್ನು 100% ಅಂತಾನೆ ತಗೊಂಡು, ಇದನ್ನೆಲ್ಲ ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಅಮೌಂಟ್ನೆಲ್ಲ. ಸೊ ಪರ್ಸೆಂಟೇಜಸ್ ಮುಖ್ಯ. ಸೊ 100% ಅಂತ ಬರ್ಕೊಳ್ಳಿ, ಎಲ್ಲ 100. ನೆಕ್ಸ್ಟ್ 2012 ಬರ್ಕೊಳ್ಳಿ, 13, 14 ಹೆಡ್ಡಿಂಗ್ಸ್ ಬರ್ಕೊಳ್ಳಿ. 3 ಕಾಲಮ್ಸ್ ಆಡ್ ಮಾಡಬೇಕು. ಈಗ ಈ 95 ಡಿವೈಡೆಡ್ ಬೈ 100 ಇಂಟು 100 ಮಾಡಿ. ಅಂದ್ರೆ 95 lakhs ಡಿವೈಡೆಡ್ ಬೈ 100 lakhs ಇಂಟು 100 ಎಷ್ಟು ಬರುತ್ತೆ? 95% ಬರೋದು. ನೋಡಿ, 95 lakhs. ಟ್ಯಾಕ್ಸ್ ಏನ್ ಬೇಡ, ತುಂಬಾ ಉದ್ದ ಆಗ್ಬಿಡುತ್ತೆ. ಸೇಮ್ ರಿಸಲ್ಟ್ ಬರ್ತಿದ್ದನು. 95 lakhs ಡಿವೈಡೆಡ್ ಬೈ ಬೇಸ್ ಇಯರ್ ಸೇಲ್ಸ್ ಎಷ್ಟು? 100 lakhs. 100 lakhs ಇಂಟು 100, 95%. 95 ಬಂದಿದೆ ಈಗ, 95%. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 58 ಇದೆ. ಈ 58 ನ ಈ 60 ಜೊತೆ ಕಂಪೇರ್ ಮಾಡಬೇಕು, ಸೇಲ್ಸ್ ಜೊತೆ ಮಾಡಬಾರ್ದು. ಅಂದ್ರೆ ಆಯಾ ಫಿಗರ್ ಅನ್ನ ಆಯಾ ಫಿಗರ್ ಜೊತೆನೆ ಕಂಪೇರ್ ಮಾಡಬೇಕು, ಆಯಾ ಐಟಮ್ ಜೊತೆನೆ ಮಾಡಬೇಕು. 58 lakhs divided by 60 lakhs into 100, 96.66, 67 ಅಂತ ತಗೋಬಹುದು. ಇಲ್ಲಿದೆ 96.67. ಆಯ್ತಾ? ಅದೇ ತರ ಪ್ರತಿಯೊಂದು ಫಿಗರ್ಗೂ ಮಾಡಬೇಕು. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ 36.10 lakhs. ಅಂದ್ರೆ ಅದು ಲ್ಯಾಕ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ 36,10,000 ಆಗುತ್ತೆ. 36,10,000. ಇದು 36.10 ಡಿವೈಡೆಡ್ ಬೈ 40 lakhs ಇಂಟು 100, ಹೀಗೆ 90.25 ಅಷ್ಟೇ ಇದೆ. 90.25. ನೆಕ್ಸ್ಟ್ 9.70 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ. 9.70 ಇದನ್ನ ಕಂಪೇರ್ ಮಾಡೋಣ. 9.70 ಡಿವೈಡೆಡ್ ಬೈ 10, 97% ಬರುತ್ತೆ, ಇಂಟು 100, 97%. 97% ಇದೆ. ಸೊ ಲಾಸ್ಟ್ ಒನ್ ನೆಟ್ ಆಪರೇಟಿಂಗ್ ಪ್ರಾಫಿಟ್ 26.40. ಇದನ್ನ ಇದ್ರ ಜೊತೆ ಕಂಪೇರ್ ಮಾಡಬೇಕು. 26.40 divided by 30 lakhs. 30, 88%. 88%. ಅದೇ ಇದೆ 88%. ನೆಕ್ಸ್ಟ್ 2013 ಬಂತು. 2013 ಅಲ್ಲಿ ಫಸ್ಟ್ ನೆಟ್ ಸೇಲ್ಸ್ ಎಷ್ಟಿದೆ? 120 ಇದೆ.
ಅದನ್ನ 2011 ಸೇಲ್ಸ್ ಜೊತೆ ಕಂಪೇರ್ ಮಾಡಿ. 120 ಡಿವೈಡೆಡ್ ಬೈ 2011 ಸೇಲ್ಸ್ ಎಷ್ಟು? 100 lakhs. 120 lakhs ಡಿವೈಡೆಡ್ ಬೈ 100 lakhs ಇಂಟು 100. 120%. 120 100 ಇರೋದ್ರಿಂದ ಅದು ಹಂಗೆ ಬರುತ್ತೆ, ಸೇಮ್ ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 69.60 ಇದೆ, ಅಂದ್ರೆ 69,60,000 ಆಗುತ್ತೆ. ಪೂರ್ತಿ ಅಮೌಂಟ್ ಏನು ಬೇಡ, 69.6 ಅಂತಾನೆ ತಗೊಳ್ಳೋಣ, ಅದು ಸೇಮ್ ರಿಸಲ್ಟೇ ಬರುತ್ತೆ. 2011 ನಲ್ಲಿ ಎಷ್ಟಿದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್? 60 ಇದೆ. 69.6 divided by 60, 116%. 116%. ಹಾಗೆ ಎಲ್ಲದಕ್ಕೂ ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕು. 50.40 ಇದೆ. 50.40 ಇದು 2011 ನಲ್ಲಿ ಗ್ರಾಸ್ ಪ್ರಾಫಿಟ್ 40 ಇದೆ. ಇದನ್ನ ಮಾಡೋಣ. 50.40 ಡಿವೈಡೆಡ್ ಬೈ 2011 ಗ್ರಾಸ್ ಪ್ರಾಫಿಟ್ ಎಷ್ಟು? 40. 126%. 126 126.40 ಇನ್ನೊಂದು ಸರಿ ಮಾಡೋಣ. ಇದು ತಪ್ಪಿರ್ಬೋದು. 50.40 divided by 40 into 100. 126. 126. Long term mistake. This is 126%. ಸೊ ಹಾಗೆ ಎಲ್ಲದಕ್ಕೂ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? 11 divided by 10 into 100. ಇಷ್ಟು 110% ಆಗುತ್ತೆ. 39.40 divided by 30. 131.33% ಆಗುತ್ತೆ. ಸೊ ಹಾಗೇನೆ 2014ಗೂ ಮಾಡಬೇಕು. 14ಗೂ ಮಾಡಬೇಕು. ಸೊ 130 divided by 100 into 100, 130% ಬರುತ್ತೆ. 72.80 divided by 60 into 100, 121.33%. ಮಾಡೋಣ. 72.80 divided by ಎಷ್ಟಿದೆ? 60 into ಕರೆಕ್ಟ್ ಇದೆ 121.33. 121.33 ಆನ್ಸರ್ ಅಲ್ಲಿ ಬರೀಬೇಕು. ಹಾಗೆ ಎಲ್ಲಾ ಐಟಮ್ಸ್ ಅನ್ನು ಕಂಪೇರ್ ಮಾಡಿ. 2014 ಎಲ್ಲಾ ಐಟಮ್ಸ್ ಕೂಡ ಕಂಪೇರ್ ಮಾಡಿದ್ರೆ ನಿಮ್ಗೆ ಈ ಪರ್ಸೆಂಟೇಜಸ್ ಎಲ್ಲ ಬರುತ್ತೆ. ಪರ್ಸೆಂಟೇಜಸ್. ಸೊ ಈ ಟ್ರೆಂಡ್ ಅನಾಲಿಸಿಸ್ ಟೇಬಲ್ ಅಲ್ಲಿ ಏನೇನಿದೆ ಇದೆಲ್ಲ ಪರ್ಸೆಂಟೇಜಸ್. ಅಮೌಂಟ್ ಏನು ಎಂಟರ್ ಮಾಡೋದೇ ಇಲ್ಲ. ಬೇಸ್ ಇಯರ್ ಏನಿದೆ ಇಲ್ಲಿ ಎಲ್ಲಾ ಐಟಮ್ಸ್ ಕೂಡ 100 ಅಂತ ಇರುತ್ತೆ, ಯಾಕಂದ್ರೆ ದೇ ಆರ್ ಟೇಕನ್ ಆಸ್ ಬೇಸ್ ಇಯರ್, ಬೇಸ್ ಫಿಗರ್ಸ್. These are all percentages. ಅಮೌಂಟ್ ಅನ್ನ ಕಂಪೇರ್ ಮಾಡಿ ಬೇಸ್ ಇಯರ್ ಫಿಗರ್ ಜೊತೆ ಪರ್ಸೆಂಟೇಜಸ್ ಅಲ್ಲಿ ಮೆನ್ಷನ್ ಮಾಡೋದು. ಸೊ ಇಂಟರ್ಪ್ರಿಟೇಷನ್ ಕೆಲವೊಂದ್ಸರಿ ಕೇಳ್ತಾರೆ, ಸೊ ಆಗ ನೀವು ಬರೀಬೇಕಾಗುತ್ತೆ. 2012 ಅಲ್ಲಿ ತುಂಬಾ ಪೂರ್ ಇದೆ ಪರ್ಫಾರ್ಮೆನ್ಸ್, ಯಾಕಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಮತ್ತೆ ಸೇಲ್ಸ್ ಡಿಕ್ಲೈನ್ ಆಗಿದೆ ಇಂಥ ವರ್ಷ. ಅದೆಲ್ಲ ಅಬ್ಸರ್ವ್ ಮಾಡಿ ನೀವು ಬರೀಬೇಕು. ಮತ್ತೆ ಟ್ರೆಂಡ್ ಅನ್ನ ಅನಲೈಸ್ ಮಾಡಿದಾಗ ಪ್ರಾಫಿಟ್ ಬರ್ತಾ ಬರ್ತಾ ಶಾರ್ಪ್ಲಿ ಡಿಕ್ಲೈನ್ ಆಗ್ತಾ ಇದೆ.
ಅದನ್ನೆಲ್ಲ ಬರೀಬೇಕು, ಅಬ್ಸರ್ವ್ ಮಾಡಿ. ಅದೇ ಇಂಟರ್ಪ್ರಿಟೇಷನ್, ಅದಕ್ಕೂ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಅದೇ ತರ ಒಂದು ಪ್ರಾಬ್ಲಮ್ ಇದೆ. ಇದು ಸೇಮ್ ಟೈಪ್ ಆಫ್ ಪ್ರಾಬ್ಲಮ್. ಇಲ್ಲಿ ಅವರು ನೆಟ್ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್ ಇದೆಲ್ಲ ಕೊಟ್ಟಿಲ್ಲ. ಸೊ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹೇಗೆ ಅಂದ್ರೆ, ಸೊ ಫಸ್ಟ್ ಇದೇ ತರ ಒಂದು ಟೇಬಲ್ ಮಾಡ್ಕೊಳ್ಳಿ. ಟ್ರೆಂಡ್ ಅನಾಲಿಸಿಸ್ ಸ್ಟೇಟ್ಮೆಂಟ್ ಅಂತ ಬರ್ಕೊಂಡು ಇದೇ ತರ ಒಂದು ಟೇಬಲ್ ಮಾಡ್ಕೊಳ್ಳಿ. 2015, 2016, 2017. ಸೊ ಫಸ್ಟ್ ಸೇಲ್ಸ್ 2015 ನ ಬೇಸ್ ಇಯರ್ ಆಗಿ ತಗೋತಾರೆ. ಇಲ್ಲೇ ಕೊಟ್ಟಿದ್ದಾರೆ 2015 ನ ಬೇಸ್ ಇಯರ್ ಆಗಿ ತಗೋಬೇಕು ಅಂತ. ಸೊ ಇದೆಲ್ಲ ಇದೇನೇನು ಐಟಮ್ ಇದೆಯಲ್ಲ ಇವೆಲ್ಲ 100%. ಸೊ ಟ್ರೆಂಡ್ ಅನಾಲಿಸಿಸ್ ಸ್ಟೇಟ್ಮೆಂಟ್ ಅಲ್ಲಿ 100% ಅಂತ ಬರ್ಕೋಬೇಕು ಇದನ್ನೆಲ್ಲ. ಮತ್ತೆ ಇನ್ನೊಂದು ಮೆಥಡ್ ಏನಂದ್ರೆ, ಹಾಗೂ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗುತ್ತೆ ಬರೀ ಪರ್ಸೆಂಟೇಜ್ ಅಲ್ಲೇ ಬರೆಯೋಕ್ಕೆ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ, ಅಮೌಂಟ್ ಕಾಲಮ್ನು ಬೇಕಾದ್ರೆ ನೀವು ಇನ್ಕ್ಲೂಡ್ ಮಾಡ್ಬೋದು. ಇವೆಲ್ಲಾನು ಎಲ್ಲಾ ಅಮೌಂಟ್ ಕಾಲಮ್ ಇನ್ಕ್ಲೂಡ್ ಮಾಡ್ಬೋದು. ಹೇಗೆ ಅಂದ್ರೆ 2015 ಅಮೌಂಟ್ 2015 ಪರ್ಸೆಂಟೇಜ್, 2016 ಅಮೌಂಟ್ 2016 ಪರ್ಸೆಂಟೇಜ್, 2017 ಅಮೌಂಟ್ 2017 ಪರ್ಸೆಂಟೇಜ್. ಫಸ್ಟ್ ಕಾಲಮ್ಸ್ ಆಗುತ್ತೆ. ಇಲ್ಲ ಬರೀ ಪರ್ಸೆಂಟೇಜ್ ಮಾತ್ರ ಬರಿತೀನಿ ಅಂದ್ರೆ ಅದು ಮಾಡ್ಬೋದು. ಅಮೌಂಟ್ ಏನ್ ಬೇಕಾಗಲ್ಲ. ಅಮೌಂಟ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಪರ್ಸೆಂಟೇಜ್ ಅಲ್ಲಿ ಬರೀಬಹುದು. ಸೊ ಹಾಗೇನಾದ್ರೂ ಮಾಡೋದಾದ್ರೆ, ಈಗ 3 ಲ್ಯಾಕ್ ಇದೆ, ಸೊ ಇದು 100% ಆಗುತ್ತೆ. 2,50,000 ಇದು 100% ಆಗುತ್ತೆ. ಸೊ ಗ್ರಾಸ್ ಪ್ರಾಫಿಟ್ 50,000 ಆಗುತ್ತೆ. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಗ್ರಾಸ್ ಪ್ರಾಫಿಟ್. ಸೊ 50,000 ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಹಾಗೆ ಇಲ್ಲಿ 2,50,000 ಗ್ರಾಸ್ ಪ್ರಾಫಿಟ್ ಆಗುತ್ತೆ 2016. ಇಲ್ಲಿ 3,50,000 ಗ್ರಾಸ್ ಪ್ರಾಫಿಟ್ ಆಗುತ್ತೆ 2017. ಅದೆಲ್ಲ ಬರ್ಕೋಬೇಕು ಫಸ್ಟ್ ಅಮೌಂಟ್. ಆಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಫೀಸು, ಸೆಲ್ಲಿಂಗು, ಡಿಸ್ಟ್ರಿಬ್ಯೂಷನ್ 3, 15, 17 ಆಗುತ್ತೆ ಟೋಟಲ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಲೋನ್ಸ್ 21,000. ಇದೆಲ್ಲ ಟೋಟಲ್ ಮಾಡಿ 17, 17, 6, 23, 23, 38. ಸೊ 38,000 ಆಗುತ್ತೆ ಟೋಟಲ್. ಸೊ ಈ ಗ್ರಾಸ್ ಪ್ರಾಫಿಟ್ ಇದೆಯಲ್ಲ 50,000, ಅದ್ರಲ್ಲಿ 38,000 ಮೈನಸ್ ಮಾಡಿ 12,000. ಸೊ 12,000 ನೆಟ್ ಪ್ರಾಫಿಟ್. ಸೊ ಅದೇ ತರ ಎಲ್ಲದಕ್ಕೂ ಮಾಡಬೇಕು. ಎಲ್ಲ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿ, ಟೋಟಲ್ ಮಾಡಿ ಗ್ರಾಸ್ ಪ್ರಾಫಿಟ್ ಇಂದ ಮೈನಸ್ ಮಾಡಿ. ಸೊ ದಟ್ ಈಸ್ ನೆಟ್ ಪ್ರಾಫಿಟ್. ಇಲ್ಲೂ ಅಷ್ಟೇ, ಎಲ್ಲ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿ. ಇಲ್ಲಿ ಗ್ರಾಸ್ ಪ್ರಾಫಿಟ್ ಏನಿದೆ ಅದರಿಂದ ಮೈನಸ್ ಮಾಡಿ ಟೋಟಲ್. ದಟ್ ಈಸ್ ಯುವರ್ ನೆಟ್ ಪ್ರಾಫಿಟ್. ಕೆಲವು ಸರಿ ಏನ್ ಮಾಡ್ತಾರೆ ಅಂದ್ರೆ, ಇನ್ಕಮ್ಸ್ ಕೊಟ್ಟಿರ್ತಾರೆ. ಇನ್ಕಮ್ಸ್ ಕೊಟ್ಟಿದ್ರೆ ಅದನ್ನ ಆಡ್ ಮಾಡಬೇಕು, ಎಕ್ಸ್ಪೆನ್ಸಸ್ ಎಲ್ಲ ಮೈನಸ್ ಮಾಡಬೇಕು. ಇದಕ್ಕೆ ಆನ್ಸರ್ ಕೊಟ್ಟಿಲ್ಲ ಇಲ್ಲಿ. ನಿಮಗೆ ಇದು ಅಸೈನ್ಮೆಂಟು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಸಾಲ್ವ್ ಮಾಡ್ತೀನಿ. ಏನೇ ಡೌಟ್ಸ್ ಬಂದ್ರು ಬರ್ದಿಟ್ಕೊಂಡಿರಿ, ಯಾಕಂದ್ರೆ ಅದೊಂದೇ ಮೋಡ್ ಇರೋದು. ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಲೈವ್ ಕ್ಲಾಸ್ ಅಲ್ಲೂ ಡೌಟ್ಸ್ ಕೇಳಲ್ಲ. ಈ ತರ ವಿಡಿಯೋ ಮಾಡಿ ಡೌಟ್ಸ್ ಎಲ್ಲ ಬರ್ದಿಟ್ಕೊಂಡಿರಿ, ಅದು ಮಾಡಲ್ಲ. ಫಿಲಮ್ ನೋಡಿದಾಗ ನೋಡ್ತಾರೆ ವಿಡಿಯೋನ. ಅದರಿಂದ ನೋಟ್ಸ್ ನ ಪಕ್ಕದಲ್ಲೇ ಇಟ್ಕೊಂಡು, ಏನೇನೋ ಗೊತ್ತಾಗಲ್ಲ ಅದೆಲ್ಲ ಸ್ವಲ್ಪ ಬರ್ದಿಟ್ಕೊಂಡು ಅದನ್ನೆಲ್ಲ ಒಟ್ಟಿಗೆ ಕೇಳಿ ಲೈವ್ ಕ್ಲಾಸಲ್ಲಿ. ಇದು ಟ್ರೆಂಡ್ ಅನಾಲಿಸಿಸ್ ಕಾನ್ಸೆಪ್ಟ್.
ಯೂಶಲಿ ಇದರಲ್ಲಿ ಇನ್ಕಮ್ ಸ್ಟೇಟ್ಮೆಂಟೇ ಕೇಳ್ತಾರೆ, ಬ್ಯಾಲೆನ್ಸ್ ಶೀಟು ಕೇಳ್ಬೋದು. ಅದೇ ತರ ಪ್ರಾಬ್ಲಮ್, ಸೇಮ್ ಟೈಪ್ ಆಫ್ ಪ್ರಾಬ್ಲಮ್. ಇದು ಕ್ವಶನ್ ಪೇಪರ್ ಇಂದ ತೆಗೆದಿರೋದು ಅದೇನೆ, ಆದ್ರೆ ಅಮೌಂಟ್ ಎಲ್ಲ ಬೇರೆ ಇದೆ. ಇಲ್ಲ, ಸೇಮ್ ಎಕ್ಸಾಕ್ಟ್ ಪ್ರಾಬ್ಲಮ್ ಅದು. 2013 ಬೇಸ್, 2015 ಬೇಸ್, ಇಯರ್ ಮಾತ್ರ ಚೇಂಜ್ ಇದೆ. ಇನ್ನೆಲ್ಲ ಸೇಮ್. ಓಕೆ, ಇದನ್ನ ಸಾಲ್ವ್ ಮಾಡಿ ನೋಟ್ಬುಕ್ ಅಲ್ಲಿ. ಏನೇ ಡೌಟ್ಸ್ ಇದ್ರು, ಕ್ಲಾರಿಫಿಕೇಶನ್ ಬೇಕಿದ್ರು ಹೇಳಿ. ನಂಗನ್ಸ್ದಾಗೆ ಅಮೌಂಟ್ ಪರ್ಸೆಂಟೇಜ್, ಅಮೌಂಟ್ ಪರ್ಸೆಂಟೇಜ್, ಅಮೌಂಟ್ ಪರ್ಸೆಂಟೇಜ್, ಸೊ ಆ ಥರ ಮಾಡೋದೇ ಸೂಕ್ತ ಅಂತ ಅನ್ಸುತ್ತೆ ಅಲ್ವಾ? ಬೇಸ್ ಇಯರ್ ಏನಿದೆ ಇದನ್ನ ಮಾತ್ರ 100% ಅಂತ ತಗೊಳ್ಳಿ. ಎಲ್ಲಾವುದನ್ನು, ಎಲ್ಲ ಐಟಮ್ಸು 100%. ಈ ಬೇರೆ ವರ್ಷದನ್ನೆಲ್ಲ ಆಯಾ ಇದ್ರ ಜೊತೆ ಕಂಪೇರ್ ಮಾಡಿಕೊಂಡು ಪರ್ಸೆಂಟೇಜ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ, ಪರ್ಸೆಂಟೇಜ್ ಕಾಲಮ್. ಸೊ ಹಾಗೆ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಎಷ್ಟೊತ್ತಿಗೂ ಪೇಷನ್ಸ್ ಇಂದ ಕೇಳೋದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಟ್ರೆಂಡ್ ಅನಾಲಿಸಿಸ್ ಮೇಲೆ ಮತ್ತೆ ಕಂಪ್ಯಾರಿಟಿವ್ ಕಾಮನ್ ಸೈಜ್ ಇದ್ರ ಮೇಲೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಕೊಡ್ತೀನಿ, ಅದನ್ನೆಲ್ಲ ಸಾಲ್ವ್ ಮಾಡಿ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಅನ್ನ ಇತ್ತೀಚೆಗೆ ತುಂಬಾ ಸರಿ ಕೇಳ್ತಾ ಇದ್ದಾರೆ, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. Celebrate learning, keep watching my videos. Thank you. Keep smiling.